ಅಯೋಧ್ಯೆಯ ರಾಮ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಸಮಾರಂಭಕ್ಕೆ ಇನ್ನು ಒಂದೇ ದಿನ ಬಾಕಿ. ಯಜಮಾನತ್ವ ವಹಿಸಿಕೊಂಡಿರುವ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ 11 ದಿನಗಳ ಕಾಲ ಕಠಿಣ ಯಮ ನಿಯಮ ವ್ರತಾಚರಣೆ ಮಾಡುತ್ತಿದ್ದಾರೆ. ಹೀಗಾಗಿ ಪ್ರಧಾನಿ ಮೋದಿ ನಿತ್ಯ ಗೋವಿನ ಪೂಜೆ, ಅನ್ನದಾನ ಸೇರಿ ಅನೇಕ ಆಚರಣೆಗಳು ಮಾಡುತ್ತಿದ್ದಾರೆ ಅನ್ನುವಂತಹ ಮತ್ತಷ್ಟು ಕುತೂಹಲಕಾರಿ ಸಂಗತಿ ತಿಳಿದು ಬಂದಿದೆ. ಮೋದಿ ನೆಲದ ಮೇಲೆ ಮಲಗ್ತಿದ್ದಾರೆ ಹಾಗೂ ಕೇವಲ ಎಳ್ನೀರನ್ನ ಮಾತ್ರ ಸೇವಿಸುತ್ತಿದ್ದಾರೆ ಅನ್ನೋದು ತಿಳಿದಿತ್ತು. ಇವೆಲ್ಲದರ ಜೊತೆಗೆ ಶಾಸ್ತ್ರಗಳ ಪ್ರಕಾರ ಗೋಪೂಜೆ, ಗೋವಿಗೆ ಆಹಾರ ಕೊಡುವುದು, ಅನ್ನದಾನ, ವಸ್ತ್ರದಾನ ಸೇರಿದಂತೆ ಇತರೆ ಅನೇಕ ಶಾಸ್ತ್ರಗಳನ್ನ ಆಚರಣೆಗಳನ್ನ ಮಾಡ್ತಿದ್ದಾರೆ. ಇನ್ನು ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠಾಪನೆಗೆ ಕ್ಷಣಗಣನೆ ಆರಂಭವಾಗಿದೆ. ಪ್ರಾಣ ಪ್ರತಿಷ್ಠಾಪನಾ ಸಮಾರಂಭವನ್ನು ನಡೆಸಿಕೊಳ್ಳಲು ಪ್ರಧಾನಿ ಮೋದಿ ನಾಳೆಯೇ ಅಯೋಧ್ಯೆಗೆ ತೆರಳುತ್ತಾ ಇದ್ದಾರೆ. ಪ್ರತಿಕೂಲ ಹವಾಮಾನದಿಂದಾಗಿ ವಿಮಾನಗಳು ವಿಳಂಬವಾಗ್ತಾ ಇವೆ. ಹೀಗಾಗಿ ಒಂದು ದಿನ ಮುಂಚಿತವಾಗಿಯೇ ಮೋದಿ ಅಯೋಧ್ಯೆಗೆ ತೆರಳುತ್ತಾ ಇದ್ದಾರೆ. ನಾಡಿದ್ದು ಮುಂಜಾನೆ ಬ್ರಹ್ಮ ಮಹೋತ್ಸವದಲ್ಲಿ ಅಯೋಧ್ಯೆಯಲ್ಲಿರುವಂತಹ ಸರಯೂ ನದಿಯಲ್ಲಿ ಪವಿತ್ರ ಸ್ನಾನವನ್ನು ಮಾಡ್ತಾರೆ. ಬಳಿಕ ಸರಯೂ ನದಿ ನೀರು ತೆಗೆದುಕೊಂಡು ಗರ್ಭಗುಡಿಗೆ ಹೋಗ್ತಾರೆ. ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿ ಶ್ರೀರಾಮೋತ್ಸವ ಸಂಭ್ರಮ ಮುಗಿಲು ಮುಟ್ಟಿದೆ. ಅಯೋಧ್ಯೆ ಶ್ರೀರಾಮ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠಾಪನೆಗೆ ಕ್ಷಣಗಣನೆ ಶುರುವಾಗಿದ್ದು ಸಕಲ ಸಿದ್ಧತೆಗಳು ಭರದಿಂದ ಸಾಗಿದೆ. ಇನ್ನು ಶ್ರೀರಾಮ ಮಂದಿರವನ್ನ 1100 ಟನ್ ವಿವಿಧ ಹೂಗಳಿಂದ ಅಲಂಕಾರ ಮಾಡಲಾಗುತ್ತಿದ್ದು ರಾಮ ಜನ್ಮಸ್ಥಳದಲ್ಲಿ ಶ್ರೀರಾಮ ಹಬ್ಬದ ಸಂಭ್ರಮ ಸಡಗರ ಮನೆ ಮಾಡಿದೆ. ಜನವರಿ 22ಕ್ಕೆ ಅಯೋಧ್ಯೆಯಲ್ಲಿ ನಿರ್ಮಾಣವಾಗಿರುವಂತಹ ಭವ್ಯ ರಾಮ ಮಂದಿರ ಲೋಕಾರ್ಪಣೆಯಾಗ್ತಾ ಇದೆ. ಇದಕ್ಕಾಗಿ ದೇಶದ ಹಲವು ಮೂಲೆಗಳಿಂದ ಗಿಫ್ಟ್ಗಳು ಅಯೋಧ್ಯೆಗೆ ಬರ್ತಾ ಇವೆ. ಚಂಡೀಗಢದಲ್ಲಿ 150 ಕೆಜಿ ಲಡ್ಡನ್ನ ತಯಾರಿಕೆ ಮಾಡಲಾಗ್ತಾ ಇದೆ. ರಾಮನ ಪ್ರಾಣ ಪ್ರತಿಷ್ಠಾಪನೆ ದಿನ ಈ ಲಡ್ಡುಗಳನ್ನು ಭಕ್ತರಿಗೆ ವಿತರಣೆ ಮಾಡಲಾಗುತ್ತೆ. ರಾಮ ಮಂದಿರದ ಉದ್ಘಾಟನೆ ಹಿನ್ನೆಲೆಯಲ್ಲಿ ಗೋವಾ ಹಾಗೂ ಮಹಾರಾಷ್ಟ್ರ ಸರ್ಕಾರ ರಜೆ ಘೋಷಿಸಿವೆ. ಮಧ್ಯಪ್ರದೇಶ, ಗುಜರಾತ್, ಹರಿಯಾಣ, ಉತ್ತರಾಖಂಡ್ ಹಾಗೂ ತ್ರಿಪುರಾ ಸರ್ಕಾರಗಳು ಅರ್ಧ ದಿನ ರಜೆ ಪ್ರಕಟಿಸಿವೆ. ಜನವರಿ 22ರಂದು ಸರ್ಕಾರಿ ರಜೆ ಘೋಷಣೆಗೆ ರಾಜ್ಯ ಸರ್ಕಾರವನ್ನ ಬಿಜೆಪಿ ಒತ್ತಾಯಿಸಿದೆ. ಇತ್ತ ಕರ್ನಾಟಕದಲ್ಲೂ 22ಕ್ಕೆ ರಜೆ ನೀಡುವಂತೆ ಒತ್ತಾಯಿಸಿ ವಿಧಾನ ಪರಿಷತ್ನ ವಿಪಕ್ಷ ನಾಯಕ ಕೋಟಾ ಶ್ರೀನಿವಾಸ್ ಪೂಜಾರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಪತ್ರ ಬರೆದಿದ್ದಾರೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ಲೋಕಾರ್ಪಣೆಗೆ ಕ್ಷಣಗಣನೆ ಶುರುವಾಗಿದೆ. ಸಾಂಸ್ಕೃತಿಕ ನಗರಿ ಮೈಸೂರಲ್ಲಿ ಪೆನ್ಸಿಲ್ ಲೆಡ್ನಲ್ಲಿ ಶ್ರೀರಾಮ ಅರಳಿದ್ದಾನೆ. ಮೈಸೂರಿನ ಕಲಾವಿದ ನಂಜುಂಡಸ್ವಾಮಿ ಕೈಚಳಕದಲ್ಲಿ ಪೆನ್ಸಿಲ್ನಲ್ಲಿ ಶ್ರೀರಾಮ ಅರಳಿದ್ದಾನೆ. ಪೆನ್ಸಿಲ್ ಲೆಡ್ನಲ್ಲಿ ಆಕರ್ಷಕವಾಗಿ ರಾಮಾಂಜನೇಯ ಮೂಡಿಬಂದಿದ್ದಾರೆ. ಕಲಬುರಗಿಯಲ್ಲೂ ಶ್ರೀರಾಮನ ಜಪ ಜೋರಾಗಿದೆ. ಎಲ್ಲರ ಮನೆಗಳಲ್ಲಿ ಸಂಭ್ರಮ ತುಂಬಿ ತುಳುಕ್ತಿದೆ. ಪುಟ್ಟ ಪುಟಾಣಿಗಳು ಸಹ ಶ್ರೀರಾಮನ ವೇಷಭೂಷಣ ತೊಟ್ಟು ನಲಿದಾಡ್ತಿದ್ದಾರೆ. ಕಲಬುರಗಿಯ ಶ್ರೀ ಲಕ್ಷ್ಮೀನಗರ ಬಡಾವಣೆಯ ನಿವಾಸಿ ಬ್ಯಾಂಕ್ ಉದ್ಯೋಗಿ ಅಭಿಷೇಕ್ ಅಂಜಲಿ ದಂಪತಿ ತಮ್ಮ ಪುಟ್ಟ ಮಗಳಿಗೆ ರಾಮನಂತೆ ವೇಷ ತೊಡಿಸಿ ಖುಷಿಪಟ್ಟಿದ್ದಾರೆ. ಜನವರಿ 22ರಂದು ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ದಿನಗಣನೆ ಶುರುವಾಗಿದ್ರೆ ಇತ್ತ ಕಲಬುರಗಿಯಲ್ಲಿ ರಾಮನ ಭಕ್ತರು ಮಕ್ಕಳಲ್ಲಿಯೇ ಶ್ರೀರಾಮನನ್ನ ಕಣ್ತುಂಬಿಕೊಳ್ತಿದ್ದಾರೆ. ಜನವರಿ 22ನೇ ತಾರೀಕು ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನಾ ಹಿನ್ನೆಲೆಯಲ್ಲಿ ದಾವಣಗೆರೆಯಲ್ಲಿ ಮಕ್ಕಳು ಭರ್ಜರಿ ಫೋಟೋಶೂಟ್ ಮಾಡಿಸಿದ್ದಾರೆ. ನಗರದ ತರಳಬಾಳು ಬಡಾವಣೆ ಮಕ್ಕಳು ರಾಮ, ಸೀತೆ, ಆಂಜನೇಯನ ವೇಷ ಧರಿಸಿ ಫೋಟೋಶೂಟ್ ಮಾಡಿಸಿದ್ದಾರೆ. ರಾಮನ ವೇಷದಲ್ಲಿ ದರ್ಶನ, ಸೀತಾಮಾತೆ ವೇಷದಲ್ಲಿ ಅರಿಕಾ ಹಾಗೂ ಆಂಜನೇಯ ವೇಷದಲ್ಲಿ ಅಗಸ್ತ್ಯ ಮಿಂಚಿದ್ರು. ಮಕ್ಕಳ ವೇಷಭೂಷಣಕ್ಕೆ ಪೋಷಕರು ಫುಲ್ ಖುಷಾದ್ರು. ಅಯೋಧ್ಯೆಯಲ್ಲಿ ಜನವರಿ 22ರಂದು ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಉದ್ಘಾಟನೆಯಾಗುತ್ತಿರುವ ರಾಮ ಮಂದಿರ ಹಿನ್ನೆಲೆಯಲ್ಲಿ ರಾಜ್ಯದಾದ್ಯಂತ ಅಯೋಧ್ಯೆ ಹಬ್ಬ ಆಚರಿಸಲು ಬಿಜೆಪಿ ಮುಂದಾಗಿದೆ. ಇವತ್ತು ಈ ಬಗ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮಹತ್ವದ ಸುದ್ದಿಗೋಷ್ಠಿ ನಡೆಸಲಿದ್ದು ಮಲ್ಲೇಶ್ವರಂನ ಜಗನ್ನಾಥ ಭವನದಲ್ಲಿ ಇನ್ನು ಕೆಲವೇ ಹೊತ್ತಿನಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಲಿದ್ದಾರೆ. ರಾಮನ ಆರಾಧನೆ ಕುರಿತು ಪಕ್ಷದಿಂದ ಮಾಡುವ ಕಾರ್ಯಕ್ರಮಗಳ ಬಗ್ಗೆ ವಿವರಣೆ ನೀಡಲಿದ್ದಾರೆ. ಅಯೋಧ್ಯೆಯಲ್ಲಿ ರಾಮ ಪ್ರಾಣ ಪ್ರತಿಷ್ಠಾಪನೆ ಹಿನ್ನೆಲೆಯಲ್ಲಿ ಬೆಂಗಳೂರು ಪೊಲೀಸರು ಮತ್ತಷ್ಟು ಅಲರ್ಟ್ ಆಗಿದ್ದಾರೆ. ಹೈಕೋರ್ಟ್ ಆದೇಶದ ಮೂಲಕ ರ್ಯಾಲಿಗೆ ಅವಕಾಶ ಕೊಡದೇ ಇರೋದಕ್ಕೆ ಪೊಲೀಸರು ನಿರ್ಧಾರವನ್ನು ಮಾಡಿದ್ದಾರೆ. ಪೊಲೀಸರ ಕಣ್ತಪ್ಪಿಸಿ ರ್ಯಾಲಿ ಹಾಗೂ ಭಜನೆ ನೆಪದಲ್ಲಿ ಮೆರವಣಿಗೆ ಸಾಧ್ಯತೆ ಇದೆ. ಹೀಗಾಗಿ ಎಲ್ಲ ಕಡೆ ಕೋರ್ಟ್ ಆದೇಶವನ್ನೇ ಪ್ರಸ್ತಾಪಿಸಿ ಎಚ್ಚರಿಕೆ ಕೊಡೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಸೂಕ್ಷ್ಮ ಪ್ರದೇಶಗಳಲ್ಲಿ ಬ್ಯಾನರ್, ಫ್ಲೆಕ್ಸ್ ಅಳವಡಿಕೆಗೆ ಅವಕಾಶ ಇಲ್ಲ.
ಅಯೋಧ್ಯೆಯಲ್ಲಿ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆಗೆ ಕ್ಷಣಗಣನೆ ಶುರುವಾಗಿದ್ದು ಇವತ್ತಿನಿಂದ 2 ದಿನಗಳ ಕಾಲ ಪುತ್ತೂರಿನಲ್ಲಿ ರಾಮನ ದಿಗ್ವಿಜಯ ನೆನಪಿಸುವ ರಾಮಾಶ್ವ ಯಾತ್ರೆ ನಡೆಯಲಿದೆ. ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದ ವತಿಯಿಂದ ಯಾತ್ರೆ ನಡೆಸಲಾಗಿದೆ. ಪ್ರತಿ ದೇವಸ್ಥಾನಗಳಿಂದ ವಸ್ತುಗಳನ್ನು ರಾಮಾಶ್ವ ಯಾತ್ರೆಗೆ ಸಂಗ್ರಹಿಸಲಾಗಿದೆ. ದೇವಸ್ಥಾನಗಳಿಗೆ ತೆರಳುವ ಕುದುರೆಯನ್ನ ಮೆರವಣಿಗೆ ಮೂಲಕ ಆಯಾ ದೇವಸ್ಥಾನದ ಸಮಿತಿ ಸ್ವಾಗತಿಸಲಿದೆ. ವಿಜಯಪುರದಲ್ಲಿ ವಿಶಿಷ್ಟವಾಗಿ 22ನೇ ತಾರೀಕು ಸಂಭ್ರಮಾಚರಣೆಯನ್ನ ಮಾಡಲಾಗುತ್ತೆ. ವಿಜಯಪುರದಲ್ಲಿ ರಾಮ ಭಕ್ತರಿಂದ ವಿಶೇಷ ಅಭಿಯಾನ ನಡೆಸಲಾಗ್ತಾ ಇದ್ದು ಮನೆ ಮನೆಗೂ ಜೈ ಶ್ರೀರಾಮ್ ಪೇಂಟಿಂಗ್ ಸೀಲ್ ಅಭಿಯಾನ ನಡೀತಾ ಇದೆ. ನಗರದ ಜೋರಾಪುರ ಪೇಟ್ ಮನೆ ಮನೆಗೂ ರಾಮ ಮಂದಿರದ ಅಕ್ಷತೆ ವಿತರಣೆ ಮಾಡಿ ಪೇಂಟ್ ಸೀಲ್ ಹಾಕ್ತಾ ಇದ್ದಾರೆ ಭಕ್ತರು. ಹುಬ್ಬಳ್ಳಿಯಿಂದ ಅಯೋಧ್ಯೆಗೆ ಹೊರಟಿದ್ದಾರೆ ರಾಮ ಭಕ್ತರು. ರಾಮನನ್ನ ನೋಡೋದಕ್ಕೆ ಅಯೋಧ್ಯೆಗೆ ರೈಲ್ವೆ ಮೂಲಕ ಪ್ರಯಾಣ ಬೆಳೆಸಿದ್ದಾರೆ ರಾಮ ಭಕ್ತರು. ಹುಬ್ಬಳ್ಳಿಯಿಂದ ರಾತ್ರಿ ರೈಲು ಮೂಲಕ ಅಯೋಧ್ಯೆ ಕಡೆ ಹೊರಟಿದ್ದು ರಾಮ ಭಕ್ತರಾದ ರಮೇಶ್ ರಾಜಪುರೋಹಿತ್, ಸುನಿಲ್ ಹಾಗೂ ಹೇಮಂತ್ ಪ್ರಯಾಣ ಮಾಡಿದ್ದಾರೆ. ಕರಸೇವೆಯಲ್ಲಿ ಭಾಗವಹಿಸಿದ್ದ ರಮೇಶ್ ಹಾಗೂ ಇತರೆ ಸ್ನೇಹಿತರೊಂದಿಗೆ ಅಯೋಧ್ಯೆ ಕಡೆ ತೆರಳುತ್ತಿದ್ದಾರೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.